ಓಕೆ, ಮೈತ್ರಿ ಸರ್ಕಾರ ಸಂಪುಟ ವಿಸ್ತರಣೆ ಕಸರತ್ತು ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಗೆ ಹೊರಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಪರಮೇಶ್ವರ್, ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಯಾವ ಖಾತೆ ಉಳಿಸಿಕೊಳ್ಬೇಕು, ಯಾವ ಖಾತೆಯನ್ನ ಜೆಡಿಎಸ್ಗೆ ಬಿಡಬೇಕು, ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಜೊತೆ ಸಮಾಲೋಚನೆ ನಡೆಸಕ್ಕೆ ತೆರಳಿದ್ದಾರೆ. ಓಕೆ, ಹಿಂದೆ ಇರುವಂತಹ ಸಚಿವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾ ಇಲ್ವಾ? ಮೈತ್ರಿ ಸರ್ಕಾರದ ಸಂಪುಟ ರಚನೆಯ ಕಸರತ್ತು ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಹಿಂದೆ ಇದ್ದಂತಹ ಸಚಿವರು ಏನು ಗೆದ್ಕೊಂಡು ಬಂದಿದ್ದಾರೆ, ಅವರಿಗೆ ಏನಾದರೂ ಮತ್ತೆ ಕೊಡಬೇಕಾ ಅಥವಾ ಹೊಸಬರಿಗೆ ಏನಾದರೂ ಅವಕಾಶವನ್ನ ಮಾಡಿಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ದೆಹಲಿಗೆ ಸಿದ್ದರಾಮಯ್ಯನವರು, ಡಾಕ್ಟರ್ ಜಿ ಪರಮೇಶ್ವರ್, ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಾಗಿದೆ. ಹಾಗಾಗಿ ಏನಾಗುತ್ತೆ ಅಲ್ಲಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ. ಯಾರನ್ನ, ಯಾವ ಖಾತೆಯನ್ನ ಯಾವ್ಯಾವ್ರಿಗೆ ಕೊಡಬೇಕು, ಜೊತೆಗೆ ಕಾಂಗ್ರೆಸ್ ಯಾವ ಖಾತೆಗಳನ್ನ ಇಟ್ಕೊಳ್ಬೇಕು, ಜೆಡಿಎಸ್ಗೆ ಯಾವುದನ್ನ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಬನ್ನಿ, ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ರವೀಶ್, ಅರುಣ್, ಈಗಾಗಲೇ ಒಂದು ಸಚಿವ ಸಂಪುಟ ಸರ್ಕಸ್ ದೆಹಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಎಲ್ಲವೂ ಕೂಡ ನಿಚ್ಚಳವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ವಿಶೇಷ ವಿಮಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಮತ್ತೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಒಂದೇ ವಿಮಾನದಲ್ಲಿ ಈಗ ವಿಶೇಷ ವಿಮಾನ ದೆಹಲಿಗೆ ತೆರಳಿದ್ದಾರೆ. ಅಂದ್ರೆ ಇವತ್ತು ತಡರಾತ್ರಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿ ಒಂದು ಸಚಿವ ಸಂಪುಟ ಒಂದು ಭರ್ತಿ ಮಾಡೋದ್ರ ಬಗ್ಗೆ ಕೂಡ ಒಂದು ತೀರ್ಮಾನ ಮಾಡ್ತಾರೆ. ಅಂದ್ರೆ ಯಾವ ಶಾಸಕರಿಗೆ ಮತ್ತೆ ಯಾವ ಭಾಗದಲ್ಲಿ ಏನೇನು ಸ್ಥಾನಮಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ. ಯಾಕೆಂದ್ರೆ ಈಗಾಗಲೇ ಒಂದು ಒಪ್ಪಂದದಂತೆ ಈಗಾಗಲೇ 22 ಸ್ಥಾನಗಳನ್ನು ಕೂಡ ಕಾಂಗ್ರೆಸ್ಗೆ ಬಿಟ್ಕೊಟ್ಟಿದ್ದಾರೆ, ಅಂದ್ರೆ ಡಿಸಿಎಂ ಸೇರಿದಂತೆ. ಹಾಗಾಗಿ ಆ ಒಂದು 21 ಸ್ಥಾನಗಳ ಸಚಿವರನ್ನಾಗಿ ನೇಮಕ ಮಾಡಬೇಕಾಗುತ್ತೆ. ಹಾಗಾಗಿ 3 ರಿಂದ 4 ಸಚಿವ ಸ್ಥಾನಗಳನ್ನು ಉಳಿಸ್ಕೊಂಡು ಉಳಿದಿರ್ತಕ್ಕಂಥ ಎಲ್ಲಾ ಸಚಿವ ಸ್ಥಾನಗಳನ್ನು ಕೂಡ ತುಂಬೋದಕ್ಕೂ ಕೂಡ ಈಗಾಗಲೇ ಕಾಂಗ್ರೆಸ್ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಪಟ್ಟಿಯನ್ನು ತೆಗೆದುಕೊಂಡು ಒಂದು ಹೈಕಮಾಂಡ್ ಬಳಿ ಒಂದು 3 ನಾಯಕರು ಕೂಡ ಹೋಗಿದ್ದಾರೆ. ಹಾಗಾಗಿ ಇವತ್ತು ತಡರಾತ್ರಿ ಮತ್ತೆ ನಾಳೆಯೂ ಕೂಡ ಒಂದು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನಾಳೆ ಮಧ್ಯಾಹ್ನದ ಒಳಗೆ ಎಲ್ಲಕ್ಕೂ ಕೂಡ ಸ್ಪಷ್ಟವಾದ ಒಂದು ಉತ್ತರ ಸಿಗುತ್ತೆ. ಯಾಕೆಂದ್ರೆ ನಾಳೆ ರಾತ್ರಿ ಒಂದು ಅಮೆರಿಕಕ್ಕೆ ಒಂದು ರಾಹುಲ್ ಗಾಂಧಿ ಅವರ ಪ್ರವಾಸ ಬೆಳೆಸೋದ್ರಿಂದ ಅದರ ಒಳಗಡೆ ಒಂದು ಸಚಿವ ಸಂಪುಟ ಭರ್ತಿ ಎಲ್ಲ ಮಾತುಕತೆ ಮುಗಿಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಈಗಲೇ ದೆಹಲಿಗೆ ತೆರಳಿದ್ದಾರೆ. ಯಾರು ಓಕೆ, ಡಿಕೆ ಶಿವಕುಮಾರ್ ಅವರು ಹೋಗಿರುವಂತಹ ಉದ್ದೇಶ, ಅವರು ಕೂಡ ಆಕಾಂಕ್ಷಿಗಳ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಯಕೆ ಡಿಕೆ ಶಿವಕುಮಾರ್ ಅವ್ರಿಗಿರೋದಾ? ಅರುಣ್, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ನಾನು ಕೂಡ ಸಚಿವ ಒಂದು ಇದರಲ್ಲಿ ಕೂಡ ಭಾಗಿಯಾಗ್ತೇನೆ, ಯಾವುದೇ ಕಾರಣಕ್ಕೂ ದೂರ ಉಳಿಯೋದಿಲ್ಲ ಅಂತ ಕೂಡ ಅವ್ರ ಆಪ್ತರಲ್ಲೂ ಕೂಡ ಹೇಳ್ಕೊಂಡಿದ್ರು. ಹಾಗಾಗಿ ಸಚಿವ ಸ್ಥಾನ ಪ್ಲಸ್ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡನ್ನೂ ಕೂಡ ಬಯಸ್ತಾರ, ಏನ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಈಗಾಗಲೇ ಅವರು ಕೂಡ ಹೇಳ್ತಾ ಇದ್ರು, ಪರಮೇಶ್ವರ್ ಅವಾಗಿಂದ ಹೇಳ್ತಾ ಇದ್ದಾರೆ, ಅದನ್ನ ಬಿಟ್ಕೊಡ್ತಾ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಒಂದು ಪಬ್ಲಿಕ್ ಟಿವಿಯಲ್ಲೇ ಕೂಡ ಹೇಳಿದ್ರು. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರ ಮಾತುಕತೆಯ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಅಲ್ಲೇ ರಿಸೈನ್ ಮಾಡುತ್ತಾರೋ ಅಥವಾ ಅದು ಕಂಟಿನ್ಯೂ ಆಗುತ್ತೆ ಲೋಕಸಭಾ ಚುನಾವಣೆ ತನಕ ಏನ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಹಾಗಾಗಿ ಶಿವಕುಮಾರ್ ಅವರು ಈಗ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತೆ ಸಚಿವ ಸ್ಥಾನ ಎರಡಕ್ಕೂ ಕೂಡ ಒಂದು ರೀತಿಯಲ್ಲಿ ಒಂದು ರೇಸ್ ನಲ್ಲಿ ಮುಂದೆ ಇದ್ದಾರೆ ಅಂತಾನೆ ಹೇಳ್ಬೋದು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.